ಕಾಫಿ ಕೊಡ್ತೀನಿ ಅಂತ ಎಲ್ರ ಮುಂದೆ ನೈಸಾಗಿ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಐಸ್ ಇಡ್ಬೇಕು ಅನ್ಕೊಂಡಿದ್ಯಾ ಪಾರ್ವತಿ? ದಯವಿಟ್ಟು ಹಾಗೆ ಹೇಳ್ಬೇಡಿ ಮೇಡಮ್. ಉಶೋ, ನೀನ್ ನನ್ನನ್ನ ಮೇಡಮ್ ಅಂತ ಕರೀತಾ ಇದೀಯಾ? ಯಾಕೆ ಪಾರ್ವತಿ? ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಮೇಡಮ್. ಓ ಮೈ ಗಾಡ್, ಪಂಡ್ರಾಪುರದ ಪಾರ್ವತಿ ನನ್ ಮುಂದೆ ಕೈ ಮುಗೀತಿದಾಳ, ನನ್ ಮುಂದೆ ಶರಣಾಗ್ತಿದಾಳ. ನನಗ್ ನಂಬೋದಕ್ಕೆ ಆಗ್ತಿಲ್ವೇ? ಇದಕ್ಕ ನನ್ನ ಮನೆಯಿಂದ ಹೊರಗೆ ಕರ್ಕೊಂಡ್ ಬಂದಿದ್ದು? ನೀವ್ ನನ್ ಮುಂದೆ 2 ಪ್ರಶ್ನೆ ಇಟ್ಟಿದ್ರಿ. ನನ್ ಜೊತೆ ಹೋರಾಡಿ ಗೆಲ್ಲೋದ್ ಮುಖ್ಯನೋ ಅಥವಾ ಅರ್ಸನ್ ಕೋಟೆಯವ್ರ ಪ್ರಾಣ ಉಳಿಯೋದ್ ಮುಖ್ಯನೋ ಅಂತ. ನಿನಗ್ ಯಾವ್ದು ಮುಖ್ಯ ಅನ್ನಿಸ್ತು? ನನಗೆ ಎಲ್ಲದಕ್ಕಿಂತ ಅರ್ಸನ್ ಕೋಟೆಯವ್ರ ಪ್ರಾಣ ಉಳಿಯೋದೇ ಮುಖ್ಯ. ಅವರೆಲ್ಲರೂ ಕ್ಷೇಮವಾಗಿರೋದೇ ಮುಖ್ಯ. ಅಲ್ಲ ಪಾರ್ವತಿ, ನೀನ್ ಇಷ್ಟು ಬೇಗ ಸೋಲ್ ಒಪ್ಕೋತಿದ್ಯಾ? ಇಷ್ಟು ಬೇಗ ಶರಣಾಗ್ತಿದ್ಯಾ? ನೀನ್ ಸೋತ್ರು ನಾನ್ ನಿನ್ನ ಸೋಲೋದಕ್ಕೆ ಬಿಡಲ್ಲ. ಅರ್ಥ ಆಗ್ಲಿಲ್ವಾ? ಅಂದ್ರೆ ನಿನ್ ಕ್ಷಮೆನ ಈಗ್ಲೇ ಇಷ್ಟು ಬೇಗ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆಟ ಇನ್ನೂ ಬಾಕಿ ಇದೆ. ನಿನ್ನ ಅಖಿಲಾಂಡೇಶ್ವರಿ ಸೇಫ್ ಆದ ಮಾತ್ರಕ್ಕೆ ಗಂಡಾಂತರ ತಪ್ತು ಅಂತ ಅನ್ಕೋಬೇಡ. ಬಿಕಾಸ್ ನಾನ್ ಅನ್ಕೊಂಡಿದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಂಡ್ ಅದು ಕಂಪ್ಲೀಟ್ ಆಗೋವರೆಗೂ ನಾನ್ ಹಿಂದೆ ಸರಿಯೋಳಲ್ಲ. ಆದ್ರೆ ನೀನ್ ಸೋಲ್ ಒಪ್ಕೊಳ್ಳೇಬೇಕು. ಆದ್ರೆ ಈಗಲ್ಲ, ಆಮೇಲೆ. ಅದಕ್ಕಿನ್ನೂ ಸ್ವಲ್ಪ ಟೈಮ್ ಬಾಕಿ ಇದೆ. ಅದಾಗ್ಬಿಟ್ರೆ ಆಮೇಲೆ ನೀನ್ ನನ್ನ ಹತ್ರ ಮತ್ತೆ ಬಂದು ಬರೀ ಕೈ ಮುಗಿಯೋದಲ್ಲ, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ನನ್ನ ಕಾಲ್ ಬಿಡು ಅನ್ನೋವರೆಗೂ ಬಿಡಬಾರ್ದು. ಆಗ ನಂಗೆ ಸಮಾಧಾನ ಆಗುತ್ತೆ. ಆಮೇಲೆ ನಿನ್ನ ಕ್ಷಮಿಸ್ತೀನಿ. ಓಕೆನಾ? ಮೇಡಮ್, ನೀವ್ ಏನ್ ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಿಮ್ಮನ್ನ ಎದುರು ಹಾಕೊಂಡು ಅರ್ಸನ್ ಕೋಟೆಯವ್ರ ಜೀವಕ್ಕೆ ಸಂಸ್ಕಾರ ತರೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಿಮ್ಮ ಮುಂದೆ ಸಂಪೂರ್ಣವಾಗಿ ಸೋತು ಶರಣಾಗ್ತಾ ಇದ್ದೀನಿ. ಇನ್ ಯಾವತ್ತೂ ನಿಮ್ಮನ್ನ ಎದುರು ಹಾಕೊಳ್ಳೋದಿಲ್ಲ, ಯಾವ ಥರದ ಸವಾಲನ್ನು ಸ್ವೀಕರಿಸೋದಿಲ್ಲ. ವೇಟ್, ಇಷ್ಟು ಬೇಗ ದುಡುಕಿ ನಿರ್ಧಾರ ತಗೋಬೇಡ. ಇನ್ನೇನ್ ಕೆಲವು ಕ್ಷಣಗಳು ಬಾಕಿ ಇದೆ. ನೀನ್ ಗಾಬರಿ ಆಗೋದಕ್ಕೆ. ನಿನ್ ಮುಖದಲ್ಲಿ ಆತಂಕ ಛಾಯೆ ಕಾಣೋದಕ್ಕೆ ನನ್ ಮನ್ಸು ಹಂಬಲಿಸ್ತಿದೆ ಪಾರ್ವತಿ. ನೀನು ನರಳಬೇಕು. ಅದನ್ನ ನಾನ್ ನೋಡಿ ಖುಷಿಯಿಂದ ತೇಲಾಡ್ಬೇಕು. ನಿನ್ ಬ್ಯಾಡ್ ಟೈಮ್ ಈಗ ಶುರುವಾಗತ್ತೆ ಪಾರ್ವತಿ. 1 2 3 ಗೋ. ಅಕ್ಕ, ಕೇಳಿಸ್ತಾ ಪಾರ್ವತಿ ನಿನ್ ಮುದ್ದು ತಮ್ಮನ ಧ್ವನಿ? ನನ್ನ ತಮ್ಮಂಗೆ ಏನಾಯ್ತು ಮೇಡಮ್? ಯಾಕೆ ಅವನ ಕೂಕೋತಾ ಇದ್ದಾನೆ? ನಂಗೆ ಗೊತ್ತಿಲ್ಲಪ್ಪ, ನೀನೇ ಹೋಗಿ ನೋಡು. ಅಕ್ಕ 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 ಗಣಿ, ಅಕ್ಕ ಅಕ್ಕ ಅದು ಯಾಕೋ ಕೂಕೊಂಡೆ? ಏನಾಯ್ತು? ಅಕ್ಕ ಅದು ಏನಾಯ್ತು? ಅಪ್ಪ ಏನಾಯ್ತು ಅಪ್ಪಂಗೆ? ಅಪ್ಪ ಅಲ್ಲಿ ಪ್ರಜ್ಞೆ ತಪ್ಪು ಬಿದ್ದೋಗಿದ್ದಾರಕ್ಕ. ಎಷ್ಟು ಚೆಪ್ಸಿದ್ರು ಎದೊಳ್ತಾನೆ ಇಲ್ಲ. ಮೊದ್ಲು ಹೋಗಿ ಏನಾಗಿದೆ ಅಂತ ನೋಡು ಹೋಗು. ನಾನು ಅಮ್ಮವ್ರಿಗೆ ಹೇಳ್ಬಿಟ್ಟು ಬರ್ತೀನಿ. ಅಪ್ಪ 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 ಏನಾಯ್ತಪ್ಪ ನಿನಗೆ? ಅಪ್ಪ ಅಪ್ಪ ಎದ್ದೇಳಪ್ಪ. ಅಪ್ಪಂಗೆ ಏನಾಯ್ತು? ಅಕ್ಕ ನಂಗೂ ಗೊತ್ತಿಲ್ಲ ಅಕ್ಕ. ಅಪ್ಪ ಎದ್ದೇಳಪ್ಪ. ಅಪ್ಪ ಎದ್ದೇಳಪ್ಪ. ಏನಾಯ್ತಪ್ಪ ನಿನಗೆ? ಅಪ್ಪ 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 ಗಣಿ, ಹೋಗು ಆಟೋ ತಗೊಂಬಾರೋ. ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ.
ಸರಿಯಾಗಿ ಅಪ್ಪ ಅಪ್ಪ ಎದ್ದೇಳಪ್ಪ ಬಂದ್ರೆ ಅಪ್ಪ ಅಪ್ಪ ಸರ್ತಿ 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 ಅಪ್ಪಂಗೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ಗಾಬರಿ ಆಗ್ಬೇಡ ಪಾರ್ವತಿ. ಸಾವಿತ್ರಮ್ಮ ಎಲ್ಲ ಹೇಳಿದ್ರು. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬರ್ತಾ ಇದ್ದಾರೆ. ಬಾ ಮೊದಲು ಇವ್ರನ್ನ ಒಳಗೆ ಕರ್ಕೊಂಡು ಹೋಗೋಣ. ಏನು ಹೇಳ್ತಿದ್ದೀರಾ ಸಾವಿತ್ರಮ್ಮ? ನಮ್ಮ ಹನುಮಂತು ಪ್ರಜ್ಞಾತ ಬಿದ್ಬಿಟ್ನಾ? ಹೌದು ಯಜಮಾನ್ರೆ, ದೊಡ್ಡ ಯಜಮಾನ್ರಿಗೆ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿದ್ದಾರೆ. ನಾನು ಪಾರ್ವತಿ ಈಗ ತಾನೇ ಫೋನ್ ಮಾಡಿದ್ದೆ. ರಕ್ತ ಪರೀಕ್ಷೆ ಮಾಡಿಬಿಟ್ಟು ರಿಪೋರ್ಟ್ಗೋಸ್ಕರ ಡಾಕ್ಟರ್ ಕಾಯ್ತಾ ಇದ್ದಾರಂತೆ. ಅಯ್ಯೋ, ಹನುಮಂತುಗೆ ಡಯಾಬಿಟಿಸ್ ಇದೆ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ವಿಶ್ರಾಂತಿ ತಗೋಬೇಕು ಅಂತ ಹೇಳಿದ್ರೆ ಕೇಳೋದೇ ಇಲ್ಲ. ಮೊದಲು ಕೆಲಸ ಆಮೇಲೆ ಎಲ್ಲ ಅಂತಾನೆ. ಅದಕ್ಕೆ ತಲೆ ಸುತ್ತು ಬಂದಿರಬೇಕು. ಸದ್ಯ ಆದಿ ಹೋಗಿದ್ದಾನಲ್ಲ, ಎಲ್ಲ ನೋಡ್ಕೋತಾನೆ. ನಾವೆಲ್ಲರೂ ಹೋದ್ರೆ ಪಾರ್ವತಿ ಗಾಬರಿ ಆಗ್ತಾಳೆ. ಮಾವ, ನಾನು ಹೋಗಿ ಬರಲ್ಲ. ನಾನು ಅಲ್ಲಿಗೆ ಹೋದರೆ ಪಾರ್ವತಿಯವ್ರಿಗೆ ಸ್ವಲ್ಪ ಧೈರ್ಯ ಬರ್ಬೋದು. ನೀನು ಹೇಳ್ತಿರೋದು ಸರಿಯಾಗಿದೆ ಅಮ್ಮ, ನೀನು ಹೋಗ್ಬಾ. ಅತ್ತೆ, ಜನನಿ, ಇಂಥ ವಿಷಯದಲ್ಲೆಲ್ಲ ನನ್ನ ಅನುಮತಿ ಅವಶ್ಯಕತೆ ಇಲ್ಲಮ್ಮ. ಹೋಗ್ಬಾ. ಸರಿ ಅತ್ತೆ. ಡಾಕ್ಟರ್, ಬ್ಲಡ್ ರಿಪೋರ್ಟ್. ನನ್ನ ಗೆಸ್ಸು ಕರೆಕ್ಟಾಗೇ ಇದೆ. ಡಾಕ್ಟ್ರೆ, ನಮ್ಮಪ್ಪಂಗೆ ಏನಾಗಿದೆ? ಸಾಮಾನ್ಯವಾಗಿ ಗಿಡಗಳಿಗೆ ಬಳಸೋ ಕೀಟನಾಶಕದ ಒಂದು ಕೆಮಿಕಲ್ ಕಂಟೆಂಟು ಇವ್ರ ದೇಹ ಸೇರಿದೆ. ಅದು ರಿಯಾಕ್ಷನ್ಸ್ಗೆ ಈ ರೀತಿ ಆಗಿದೆ. ಬೆಳಗ್ಗೆ ಏನು ತಿಂದಿದ್ರು? ರಾತ್ರಿ ಮೊಸರನ್ನ ತಿಂದ್ರು. ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋಗೋವಾಗ ಅವ್ರೇನೂ ತಿಂದಿರ್ಲಿಲ್ಲ. ಆಮೇಲೆ ಏನ್ ತಿಂದ್ರು ಅಂತ ನನಗೆ ಗೊತ್ತಿಲ್ಲ ಡಾಕ್ಟ್ರೆ. ಇಲ್ಲ ಅಕ್ಕ, ಏನೂ ತಿಂದಿರ್ಲಿಲ್ಲ. ಮಾಮೂಲಿಯಾಗಿ ಬೆಳಗ್ಗೆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಕ್ ಹೋದವರು ಸುಮಾರು ಹೊತ್ತಾದ್ರೂ ಬರಲಿಲ್ಲ. ಆಮೇಲೆ ಅನ್ನೋಗಲ್ಲಿ ನೋಡಿದ್ರೆ ಪ್ರಜ್ಞೆ ತಪ್ಪು ಬಿದ್ದೋಗಿದ್ರು. ಅದಕ್ಕೆ ಭಯ ಓಡ್ ಬಂದು ನಿನ್ಗೆ ಹೇಳಿದೆ ಅಕ್ಕ. ಹಾಗಾದರೆ ಏನು ತಿಂದಿಲ್ವಾ? ತಿಂದಿದ್ರು ಡಾಕ್ಟರ್. ಪಾರ್ವತಿ, ನಿಮ್ಮಪ್ಪಂಗೆ ದಿನ ಬೆಳಿಗ್ಗೆ ತುಳಸಿ ಎಲೆ ತಿನ್ನೋ ಅಭ್ಯಾಸ ಇದೆ ತಾನೆ? ಹೌದು, ಆದ್ರೆ ಅದಕ್ಕೂ ಅಪ್ಪಂಗೆ ಹೀಗಾಗಿರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇರೋದೇ ಅಲ್ಲಿ. ಈ ಕೆಮಿಕಲ್ ಡಬ್ಬಿ ಹೊರಗಡೆ ತುಳಸಿ ಗಿಡದ ಹತ್ರ ಬಿದ್ದಿತ್ತು. ಸೊ ಇದಕ್ಕೂ ಹನುಮಂತುಗೆ ಹೀಗಾಗಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಒಂದ್ಸಲ ನೋಡಿ ಡಾಕ್ಟರ್.
ಎಸ್ ಯುವರ್ ಗೆಸ್ ಇಸ್ ಕರೆಕ್ಟ್. ಈ ಕೆಮಿಕಲ್ಲು ಮತ್ತು ಇವ್ರ ದೇಹಕ್ಕೆ ಸೇರಿರೋ ಕೆಮಿಕಲ್ಲು ಎರಡೂ ಒಂದೇ ಆಗಿದೆ. ಮೋಸ್ಟ್ಲಿ ತುಳಸಿ ಗಿಡ ಹಾಳಾಗದೆ ಇರಲಿ ಅಂತ ಯಾರೋ ಜಾಸ್ತಿ ಸ್ಪ್ರೇ ಮಾಡಿದ್ದಾರೆ ಅನ್ಸುತ್ತೆ. ಪಾಪ ನಮ್ಮ ಹನುಮಂತು ಅದು ಗೊತ್ತಿಲ್ಲದೆ ತಿಂದು ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟ್ರೆ, ನಮ್ಮ ಅಪ್ಪಂಗೆ ಯಾಕೆ ಈ ರೀತಿ ಆಯ್ತು ಅನ್ನೋದಕ್ಕಿಂತ ಅವ್ರು ಉಳಿಯೋದು ಮುಖ್ಯ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನ ಬದುಕಿಸ್ಕೊಡಿ ಡಾಕ್ಟ್ರೆ. ಬೇಕಾದ್ರೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗೋಣ, ಬನ್ನಿ ಡಾಕ್ಟ್ರೆ. ನೋನು, ಈ ವಿಚಾರವಾಗಿ ಆದಿತ್ಯ ಅವರು ನನ್ನ ಹತ್ರ ಆಲ್ರೆಡಿ ಮಾತಾಡಿದ್ದಾರೆ. ಎಷ್ಟೇ ದುಡ್ಡು ಖರ್ಚಾರೂ ಪರವಾಗಿಲ್ಲ, ಅವ್ರ ಪ್ರಾಣ ಮುಖ್ಯ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೆ ಹೇಳಿದ ಮಾತೇ ನಿಮ್ಗೆ ಹೇಳ್ತಾ ಇದ್ದೀನಿ, ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ಅಗತ್ಯ ಇಲ್ಲ. ಹಾಗೆ ಹೆದರ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ತಂದೆ ದೇಹದಲ್ಲಿದ್ದಂಥ ಕೆಮಿಕಲ್ ಅಂಶನ ತೆಗೆದಾಗಿದೆ. ಅವ್ರ ಜೀವಕ್ಕೆ ಏನೂ ತೊಂದರೆ ಇಲ್ಲ, ಆರಾಮಾಗಿರಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಇವ್ರಿಗೆ ಪ್ರಜ್ಞೆ ಬರುತ್ತೆ. ನಿಮ್ಮ ತಂದೆಯವರು ಉಳಿದಿದ್ದಾರಂದ್ರೆ ಅದಕ್ಕೆ ಕಾರಣ ಆದಿತ್ಯ. ಅವರು ಸಮಯಕ್ಕೆ ಸರಿಯಾಗಿ ಫೋನ್ ಮಾಡಿ ನನ್ನನ್ನು ಕರೆಸ್ಕೊಂಡ್ರು. ಈ ಒಂದು ಅನಾಹುತನ ತಪ್ಪಿಸಿದ್ರು. ಏನು ಯೋಚನೆ ಮಾಡ್ತಾ ಇದೆಯಾ? ಹನುಮಂತುಗೆ ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಹನುಮಂತು ನನ್ನ ಸಹೋದರನ ಸ್ಥಾನ ತುಂಬಿದ್ದಾರೆ. ಪಾಪದ ಮನುಷ್ಯ, ಯಾರ ಬಗ್ಗೆನೂ ಸುಮ್ಮನೆ ಏನೇನೂ ಮಾತಾಡಲ್ಲ. ಪಾಪ, ಆ ದೇವ್ರು ಒಳ್ಳೆಯವ್ರಿಗೆ ಯಾಕೆ ಇಂಥ ಕಷ್ಟ ಕೊಡ್ತಾನೋ? ಅಖಿಲ, ಹನುಮಂತನ ನೋಡ್ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ಹೋಗಿ ಬರೋಣ. ಬೇಡ ರಘು, ನಾವಲ್ಲಿಗೆ ಹೋಗಿದ್ದು ಆಮೇಲೆ ಅವನಿಗೇನಾದ್ರೂ ಗೊತ್ತಾದ್ರೆ ನಮ್ಮನ್ನ ಅಲ್ಲಿ ಕರ್ಸ್ಕೊಳ್ಳೋದಕ್ಕೆ ಅವನೇ ಕಾರಣ ಆಗ್ಬಿಟ್ನಲ್ಲ ಅಂತ ಅವನಿಗೆ ಅಳಕಾಗುತ್ತೆ. ಆಮೇಲೆ ಅದನ್ನೇ ನೆನಪಿಸ್ಕೊಂಡು ಬೇಸರ ಪಟ್ಕೋತಾನೇ ಇರ್ತಾನೆ. ಅದ್ ಮಾತ್ರ ಅಲ್ಲ ರಘು, ಹನುಮಂತನ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ನನ್ನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಹನುಮಂತುವಿನ ನಗುಮುಖದ ಛಾಯೆನೆ ಯಾವಾಗ್ಲೂ ನನ್ನ ಕಣ್ಮುಂದೆ ಇದೆ. ಅದು ಹಾಗೆ ಇರ್ಲಿ, ಅದು ಬದಲಾಗಬಾರ್ದು. ಸರಿ ಬಿಡು, ನಮ್ಮ ಜಾಗದಲ್ಲಿ ಆದಿತ್ಯ ಇದ್ದಾನೆ. ರಘು, ಹೇಳು ಅಖಿಲ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಮನಸ್ಸಲ್ಲಿ ಯಾಕೋ ಅನುಮಾನ ಮೂಡ್ತಿದೆ. ಯಾವ ವಿಷಯದ ಬಗ್ಗೆ? ನಮ್ಮ ಹನುಮಂತುಗೆ ಈ ಥರ ಆಗಿದ್ರ ಬಗ್ಗೆ. ಏನು? ನನಗಾದ ಘಟನೆನ ನೆನಪಿಸ್ಕೊಂಡ್ರೆ ನಮ್ಮ ಹನುಮಂತು ಮೇಲೂ ಅವಳೇನಾದ್ರೂ... ನೋನೋ, ಅವಳು ದ್ವೇಷ ಇರೋದು ನಮ್ಮ ಮೇಲೆ. ಸಂಬಂಧನೇ ಇಲ್ದಿರೋ ಹನುಮಂತು ಮೇಲೆ ಅವಳು ಯಾಕೆ ಸೇಟ್ ತೀಸ್ಕೊತಾಳೆ? ಹಾಗಂತೀರಾ? ಅಲ್ಲ, ತುಳಸಿ ಎಲೆ ತಿಂದು ಪ್ರಜ್ಞೆ ತಪ್ಪದ ಅನ್ನೋದನ್ನ ನಂಬಬಹುದಾ? ಯಾರಾದರೂ ಗೊತ್ತಿಲ್ಲದೆ ಗಿಡಕ್ಕೆ ಸ್ಪ್ರೇ ಮಾಡಿರ್ಬೋದಲ್ವಾ? ಹಾಗೂ ಇರಬಹುದು.
ದೇವ್ರೆ. ಪಾರ್ವತಿ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ತುಳಸಿ ಗಿಡಕ್ಕೆ ಯಾರು ಸ್ಪ್ರೇ ಮಾಡ್ತಾರೆ? ಹೌದು ಯಜಮಾನ್ರೆ, ನಮ್ಮ ಮನೇಲಿ ಯಾರು ಯಾವತ್ತೂ ತುಳಸಿ ಗಿಡಕ್ಕೆ ಕೀಟನಾಶಕ ಹಾಕಿಲ್ಲ. ಹಾಗಾದ್ರೆ ಅನುಷ್ಕಾ ತಂದ್ಕೊಟ್ಟ ಆ ಕೆಮಿಕಲ್ ಡಬ್ಬ ತುಳಸಿ ಗಿಡದ ಹತ್ರ ಹೇಗೆ ಬಂತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಹೇಗೆ ಬಂತೋ ಒಟ್ಟಿನಲ್ಲಿ ಈ ಕೆಮಿಕಲ್ಲು ನಿಮ್ಮ ತಂದೆ ದೇಹದಲ್ಲಿ ಸೇರಿರೋ ಕೆಮಿಕಲ್ಲು ಎರಡೂ ಒಂದೇ ಅಂತ ಅಪ್ರೂವ್ ಆಗಿದೆ. ಹನುಮಂತು ದೇಹದಲ್ಲಿ ಕೆಮಿಕಲ್ ಕಂಟೆಂಟೇ ಇರೋದು ಅಂತ ಕನ್ಫರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಾನು ಹನುಮಂತು ಉಳಿಯೋದೇ ಇಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಥ್ಯಾಂಕ್ ಗಾಡ್, ದೇವ್ರ ದಯೆಯಿಂದ ಏನೂ ಆಗಲಿಲ್ಲ. ಏನು ಆಗೋದು ಇಲ್ಲ ನೋಡಮ್ಮ. ಈ ಮೆಡಿಸಿನ್ಸ್ ಎಲ್ಲ ಟೈಮ್ ಟು ಟೈಮ್ ಸರಿಯಾಗಿ ಕೊಡಿ. ಊಟ ತಿಂಡಿ ಟೈಮಿಗೆ ಸರಿಯಾಗಿ ಕೊಡಿ. ಆಮೇಲೆ ಕುದಿಸಿ ಆರಿಸಿರೋ ನೀರನ್ನೇ ಕುಡಿಸ್ಬೇಕು. ಸರಿ ಡಾಕ್ಟ್ರೆ. ಒಂದು ದಿನ ರೆಸ್ಟ್ ಮಾಡಿದ್ರೆ ಸರಿಯಾಗಿ ಹೋಗ್ತಾರೆ. ಹೇಳಿ ಸಾವಿತ್ರಮ್ಮ, ಏನು ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ? ಹ್ಞೂ ಯಜಮಾನ್ರೆ, ಹನುಮಂತಣ್ಣಂಗೆ ಹಿಂಗೆ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಎಲ್ಲರೂ ಹೋಗಿ ನೋಡ್ಕೊಂಬರೋಣ ಅಂತ ನಿಮ್ಮನ್ನು ಕೇಳೋಣ ಅಂತ ಬಂದ್ವಿ. ನಮ್ಮ ಹನುಮಂತಣ್ಣ ಒಬ್ಬರಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ ತಂದೆ ಪ್ರೀತಿ ಕೊಟ್ಟಿದ್ದಾರೆ. ಅವ್ರು ತೋರಿಸೋ ಪ್ರೀತಿ ಯಾವತ್ತೂ ಮರೆಯೋದಕ್ಕಾಗಲ್ಲ. ಇಂಥ ಪುಣ್ಯಾತ್ಮಂಗೆ ಈ ಥರ ಆಯ್ತಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಯಜಮಾನ್ರೆ. ನಿಮ್ಮ ನೋವು ಏನು ಅಂತ ನಮಗೂ ಅರ್ಥ ಆಗುತ್ತೆ. ಆದರೆ ಎಲ್ಲರೂ ಒಟ್ಟಿಗೆ ಹೋದರೆ ಅವ್ರಿಗೆ ತೊಂದರೆ ಆಗ್ಬೋದು. ಸ್ವಲ್ಪ ಜನ ಹೋಗಿ ಅವ್ರೆಲ್ಲ ವಾಪಸ್ ಬಂದಮೇಲೆ ಮಿಕ್ದವ್ರು ಹೋಗಿ. ಆಯ್ತು ಯಜಮಾನ್ರೆ, ಹಾಗೆ ಮಾಡ್ತೀವಿ. ಡಾಕ್ಟ್ರೆ ತಗೊಳ್ಳಿ. ನಮ್ಮ ಅಪ್ಪನ ಜೀವ ಉಳಿಸಿರೋ ದೇವ್ರು ನೀವು. ನಿಮಗೆ ನಾನು ಎಷ್ಟು ದುಡ್ಡು ಕೊಟ್ಟರು ಅದು ಕಮ್ಮಿನೇ. ನಿಮ್ಮನ್ನು ಬರಿಗೈಯಲ್ಲಿ ಕಳ್ಸೋದಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ. ಪಾರ್ವತಿ, ಅವರು ನಮ್ಮ ಫ್ಯಾಮಿಲಿ ಡಾಕ್ಟರ್. ಅವರಿಗೆ ನಮ್ಮ ಕಂಪನಿ ಕಡೆಯಿಂದ ಪೇ ಆಗಿರುತ್ತೆ. ನಾಟ್ ಟು ವರಿ. ಆದರೂ ಯಜಮಾನ್ರೆ, ಇವ್ರು ಚಿಕಿತ್ಸೆ ಕೊಟ್ಟಿರೋದು ನಮ್ಮಪ್ಪಂಗೆ. ಕಂಪ್ನಿ ಕಡೆಯಿಂದ ದುಡ್ಡು ಕೊಟ್ರೆ ಅದು ತಪ್ಪಾಗ್ಬೋದು. ಅದಕ್ಕೆ ನಾನೇ ಕೊಡ್ತೀನಿ. ತಗೊಳ್ಳಿ ಡಾಕ್ಟ್ರೆ. ನಿನ್ನ ಒಳ್ಳೆ ಗುಣಕ್ಕೆ ಥ್ಯಾಂಕ್ಸ್. ನನಗೆ ಬರಬೇಕಾಗಿರೋ ಫೀಸು ನನ್ನ ಅಕೌಂಟಿಗೆ ಬಂದಿರುತ್ತಮ್ಮ. ಥ್ಯಾಂಕ್ ಯು. ಬರ್ತೀನಿ ಆದಿತ್ಯ ಅವರೇ, ಒಳ್ಳೇದಾಗ್ಲಮ್ಮ. ಅಲ್ಲ ಪಾರ್ವತಿ, ನಿಮ್ಮಪ್ಪ ಹೇಗಿದ್ರು ಆದಿತ್ಯನ್ ಕಂಪನಿಲಿ ಕೆಲಸಗಾರ ಅಲ್ವಾ? ಆದಿತ್ಯ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ನೋನು, ನಾನು ಫೀಸ್ ಕೊಟ್ಟಿದ್ದು ಸಾರ್ಥಿ ನಮ್ಮ ಕಂಪನಿ ಎಂಪ್ಲಾಯ್ ಅಂತ ಅಲ್ಲ. ಸಾರ್ಥಿ ಸಂಬಂಧದಲ್ಲಿ ಪಾರ್ವತಿ ಹೇಗೋ ನನಗೂ ಹಾಗೆ. ಅಂದ್ರೆ ಯಾವ ತರ ಸಂಬಂಧ ಆದಿ? ಕೆಲವು ಸಂಬಂಧಗಳಿಗೆ ಹೆಸರು ಕೊಡೋದಕ್ಕಾಗಲ್ಲ ಅಂತ ಸಂಬಂಧ ನಂದು ಸಾರ್ಥಿ.